ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದ ಯುವ ನಾಯಕರು ಮತ್ತು ಸಮಾಜ ಸೇವಕರಾದ ಸರ್ಜಾಪುರ ನವೀನ್ ಜುನ್ನೂರ್ ಅವರ ಹುಟ್ಟುಹಬ್ಬವನ್ನು ತಮ್ಮ ಅಭಿಮಾನಿಗಳು ಮತ್ತು ಸ್ನೇಹಿತರು ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಿಕೊಂಡರು. ಇನ್ನು ಇದೇ ವೇಳೆ ನವೀನ್ ಜುನ್ನೂರ್ ಅವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಪಟಾಕಿಯನ್ನು ಸಿಡಿಸಿ ಸಿಹಿಯನ್ನು ತಿನ್ನಿಸಿ ಸಂಭ್ರಮಿಸಿದ್ರು. ಇನ್ನು ಮುಂಜಾನೆ ಸಿಪಾಯಿ ಸೇವಾ ಸದನದಲ್ಲಿ ಒಂದು ದಿನದ ಅನ್ನದಾಸೋಹ ಸೇರಿದಂತೆ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ನವೀನ್ ಜುನ್ನೂರ್ ಅವರಿಗೆ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಮತ್ತು ಸಮಾಜ ಸೇವಕರಾದ ಟಿವಿ ಬಾಬುರವರು ಹೂವಿನ ಹಾರವನ್ನು ಹಾಕಿ ಸಿಹಿಯನ್ನು ತಿನ್ನಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ರು. ಇನ್ನು ಈ ವೇಳೆ ನವೀನ್ ಜುನ್ನೂರ್ ಅವರು ಮಾತನಾಡಿ, ನನ್ನ ಹುಟ್ಟುಹಬ್ಬದ ಅಂಗವಾಗಿ ಅಭಿಮಾನಿಗಳು, ಸ್ನೇಹಿತರು ಹಾಗೂ ಹಿತೈಷಿಗಳು ತೋರಿಸಿದ್ದ ಪ್ರೀತಿ ಮತ್ತು ಅಭಿಮಾನಕ್ಕೆ ನಾನು ಸದಾ ಚಿರಋಣಿಯಾಗಿದ್ದೇನೆ. ಹುಟ್ಟುಹಬ್ಬವನ್ನು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಆಚರಿಸಿರುವುದು ನನಗೆ ಸಂತಸ ತಂದಿದೆ. ಮುಂದಿನ ದಿನಗಳಲ್ಲಿಯೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನೆರವಾಗುವ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಸೇವಾ ಕಾರ್ಯಗಳನ್ನು ಮುಂದುವರಿಸುತ್ತೇನೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು, ಸ್ನೇಹಿತರು, ಸಮಾಜ ಸೇವಕರು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಈ ದಿನ ನಮ್ಮ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ಸರ್ಜಾಪುರ ಗ್ರಾಮದಲ್ಲಿ ನಮ್ಮ ಜುನ್ನೂರವರ ಹುಟ್ಟುಹಬ್ಬ ಜುನ್ನು ಆಲಿಸ್ ನವೀನ್ ರವರು ನನ್ನ ಆತ್ಮೀಯ ಸ್ನೇಹಿತರು ಮತ್ತು ಹಿತೈಷಿಗಳು ಆಗಿರ್ತಕ್ಕಂತಹ ನನ್ನ ಸ್ನೇಹಿತನಾಗಿರ್ತಕ್ಕಂತಹ ನವೀನ್ ರವರ ಹುಟ್ಟುಹಬ್ಬವನ್ನು ಇಂದು ನಮ್ಮ ಸರ್ಜಾಪುರ ಗ್ರಾಮದಲ್ಲಿ ಆಚರಿಸಲಾಗಿದೆ. ನಾನು ಹೇಳಬೇಕು ಅಂತಂದರೆ
ತುಂಬ ಆತ್ಮೀಯರು ಹೌದು. ಅದೇ ರೀತಿಯಾಗಿ ಸಮಾಜಮುಖಿ ಕೆಲಸಗಳನ್ನು ಈತ ತುಂಬ ಮಾಡ್ತಾನೆ. ಶಾಲೆಗಳಿಗೆ ಪುಸ್ತಕ ಕೊಡೋದಿರ್ಬೋದು, ಮಕ್ಕಳಿಗೆ ಬಟ್ಟೆ ಸಮವಸ್ತ್ರಗಳನ್ನು ಕೊಡೋದಿರ್ಬೋದು, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸರ್ಜಾಪುರದ ಗ್ರಾಮದ ಸುತ್ತಮುತ್ತಲಿನ ಕಾಲೇಜ್ ಇರ್ಬೋದು, ಪ್ರೈಮರಿ ಸ್ಕೂಲ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಸಾಕಷ್ಟು ಸ್ಕೂಲ್ಗಳಿಗೆ ನಂದೇ ಸ್ಕೂಲ್ ಅನ್ನೋ ರೀತಿಯಲ್ಲಿ ತುಂಬ ದಾನಿಗಳನ್ನು ಹುಡುಕಿ ಅವ್ರ ಕಡೆಯಿಂದ ಕೊಡಿಸೋದ್ರ ಮುಖಾಂತರವಾಗಿ ತಾನು ಸ್ವಯಂಕೃತ ತಾನು ಸಂಪಾದನೆ ಮಾಡೋದ್ರಲ್ಲಿ ಒಂದೊಂದು ವರ್ಷದ್ದು ಸಂಪಾದನೆಯೂ ಮಕ್ಕಳಿಗೋಸ್ಕರ ವಿನಿಯೋಗ ಮಾಡ್ತಾಯಿದ್ದಾನೆ. ಹಾಗಾಗಿ ಆತನಿಗೆ ಭಗವಂತ ಆರೋಗ್ಯ, ಐಶ್ವರ್ಯ, ಆಯಸ್ಸು, ಅಂತಸ್ತು ಕೊಡಲಿ. ಮುಂದಿನ ದಿನಮಾನಗಳಲ್ಲಿ ಸಾಮಾಜಿಕವಾಗಿ, ರಾಜಕೀಯವಾಗಿ ಬೆಳೀಲಿ ಅಂತ ಆಶಿಸ್ತಾ, ಇದೇ ರೀತಿ ಒಳ್ಳೆಯ ಕೆಲಸಗಳನ್ನ ಮುಂದುವರಿಸ್ಕೊಂಡು ಹೋಗಲಿ ಅಂತ ನಾವೆಲ್ಲರೂ ಸ್ನೇಹಿತರು ಸೇರಿ ತುಂಬ ಆಡಂಬರದಿಂದ ಆತನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಎಲ್ಲರಿಗೂ ಬಂದಂತಹ ಎಲ್ಲ ಸ್ನೇಹಿತರಿಗೂ, ಈ ಒಂದು ಕೆಲಸಕ್ಕೆ ಕೈ ಜೋಡಿಸಿ ಅವ್ರ ಜೊತೆ ಇರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ, ಮಾಧ್ಯಮ ಮಿತ್ರರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. 35ನೇ ವರ್ಷಕ್ಕೆ ಇವತ್ತು ಕಾಲಿಟ್ಟಿದ್ದಾರೆ. ಅವರಿಗೆ ದೇವರು ದಯಾಮಯ, ಭಗವಂತ ಒಳ್ಳೇದು ಮಾಡಲಿ. ಅವರ ಕುಟುಂಬ ವರ್ಗದವ್ರಿಗೂ, ಅವರ ಧರ್ಮಪತ್ನಿ ಮಕ್ಕಳಿಗೂ ಒಳ್ಳೆಯದಾಗಲಿ. ಆಮೇಲೆ ಎಲ್ಲ ರೀತಿಯಲ್ಲೂ ನಮ್ಮ ಸೇವೆಯನ್ನು, ಸಮಾಜ ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂಥ ನವೀನ್ ಜುನ್ನೂರವರು ನಮ್ಮ ಹಳೆ ವಿದ್ಯಾರ್ಥಿ ಆದ್ರೂ ಅವರ ಒಂದು ಸೇವೆಯನ್ನು ನಾವು ಮರೆಯೋಕ್ಕಾಗೋದಿಲ್ಲ. ಯಾಕಂದರೆ ಕ್ರೀಡಾಪಟುಗಳನ್ನು ಇವತ್ತು ನ್ಯಾಷನಲ್ ಲೆವೆಲ್ಲು, ಸ್ಟೇಟ್ ಲೆವೆಲ್ಗೆ ಹೋಗ್ಬೇಕಾದ್ರೆ ಅವರ ಒಂದು ಕೊಡುಗೆಗಳು ಬಹಳ ಅಪಾರವಾದದ್ದು ನಮ್ಮ ಶಾಲೆಯಲ್ಲಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಕೂಲಲ್ಲಿ. ಅಂಥ ವ್ಯಕ್ತಿ ಇವತ್ತು 35ನೇ ವಸಂತಕ್ಕೆ ಕಾಲಿಟ್ಟಿರ್ತಕ್ಕಂಥ ಸುಸಂದರ್ಭದಲ್ಲಿ ಅವರಿಗೆ ದಯಾಮಯ, ಭಗವಂತ ಒಳ್ಳೇದು ಮಾಡಲಿ. ಅವರ ಕುಟುಂಬಕ್ಕೂ ಒಳ್ಳೆಯದಾಗಲಿ. ಅವರ ತಂದೆ ತಾಯಿ, ಅವರ ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೂ ಅವರಿಗೆ ಒಂದು ನಮನವನ್ನು ಹೇಳ್ತಾ, ಅವರಿಗೆ ಇನ್ನೂ ಹೆಚ್ಚು ಆಯುಸ್ಸು, ಆರೋಗ್ಯ ಮತ್ತು ಸಂಪತ್ತನ್ನು ಕೊಡಲಿ. ಅವರು ಯಾವಾಗಲೂ ನಗುನಗ್ತಾ ಇರಬೇಕು ಅಂತೇಳ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ನಿವೃತ್ತಿ ಹೊಂದಿದಾಗ ಫ್ಲೆಕ್ಸ್ ಬೋರ್ಡ್ಗಳನ್ನು ಹಾಕಿ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ನೀಡಿದ ನಮ್ಮ ನವೀನ್ ಜುನ್ನೂರ್ ಅವರಿಗೆ ನಾನು ಚಿರಋಣಿ. ಯಾಕಂದರೆ ನಾನೊಬ್ಬ ಉಪಾಧ್ಯಾಯನಾಗಿ ಆತನಿಗೆ 3 ವರ್ಷ ಅಧ್ಯಾಪಕನಾಗಿದ್ದರೇನು ಆತನಿಗೆ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನವನ್ನು ನಾನು ಮರೆಯೋಕ್ಕಾಗೋದಿಲ್ಲ. ಆದ್ದರಿಂದ ನಾನಿರೋವರೆಗೂ ಆತನಿಗೆ ವಿಶ್ ಮಾಡೋದಕ್ಕೆ ನಾನು ಬಂದೇ ಬರ್ತೀನಿ. ಆಮೇಲೆ ಬಂದು ಆತನಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇನ್ನೂ ಆತನಿಗೆ ಹೆಚ್ಚು ಹೆಚ್ಚು ಐಶ್ವರ್ಯ, ಅಂತಸ್ತು ಸಿಗಲಿ. ಆಮೇಲೆ ಸಮಾಜದಲ್ಲಿ ಒಳ್ಳೆಯ ಉನ್ನತ ಹುದ್ದೆಗೆ ಹೋಗಲಿ ಅಂತ ಹೇಳ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆತನಿಗೆ ದೇವರಲ್ಲಿ ಬೇಡ್ಕೊಳ್ತೀನಿ.